ಸೊ ಹೆಲೋ ವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವಿಡಿಯೋ ಬಂದು ಮೆಲ್ಬೆಟಲ್ಲಿ ಯಾವ ಥರ ಡೆಪೋಟ್ ವಿಡ್ರಾಲ್ ಮಾಡ್ತೀರಾ ಅದ್ರ ಬಗ್ಗೆ ವಿಡಿಯೋ ಇದೆ. ಸೊ ಫ್ರೆಂಡ್ಸ್ ನೋಡಿ, ಈ ಡೌನಲ್ಲಿ ಮೇನ್ ಮೆನು ಇದೆ. ಸೊ ಆ ಮೇನ್ ಮೆನು ನೋಡ್ತೀರಿ. ಅದಾದಮೇಲೆ ನೀವು ಬೇಕಂದರೆ ಇಲ್ಲಿ ಡೆಪೋಟ್ ಮಾಡ್ಬೋದು, ಇಲ್ಲಾಂದರೆ ಸೆಟ್ಟಿಂಗ್ ಬಟನ್ ನೋಡ್ತೀರಿ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ನೀವು ಇಲ್ಲಿ ಬೇಕಂದರೆ ಮೇಕ್ ಎ ಡೆಪೋಯಿಟು ಇಲ್ಲಾಂದ್ರೆ ವಿಡ್ರಾಲ್ ಆಪ್ಷನ್ ನಿಮಗೆ ಎರಡು ಇಲ್ಲಿ ಸಿಗ್ತದೆ. ಸೊ ಫಸ್ಟು ಮೇಕ್ ಎ ಡೆಪೋಯಿಟ್ ಅಂತ ತೋರಿಸ್ತೀನಿ ನಿಮಗೆ. ಸೊ ನೀವು ಮೇಕ್ ಎ ಡೆಪೋಯಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸುಮಾರು ಮೆಥಡ್ಸ್ ನಿಮ್ಮ ಮುಂದೆ ಇರುತ್ತೆ. ಫೋನ್ಪೇ, UPI, ಗೂಗಲ್ ಪೇ, ಬ್ಯಾಂಕ್ ಟ್ರಾನ್ಸ್ಫರು. ಓಕೆನಾ. ಸೊ ಫ್ರೆಂಡ್ಸ್ ನೀವು ಯಾವ್ದು ಬೇಕಂದರೆ ಚೂಸ್ ಮಾಡ್ಬೋದು. ಓಕೆನಾ. ಎಲ್ಲ ಮೆಥಡ್ ಸೇಮ್ ಇದೆ, ಏನು ಡಿಫ್ರೆಂಟ್ ಇಲ್ಲ ಫ್ರೆಂಡ್ಸು. ಇದರಲ್ಲಿ ನಿಮ್ಮದೇ ಡೀಟೇಲ್ ಕೊಡಬೇಕು. ನಿಮ್ಮದು UTR ನಂಬರು, ನಿಮ್ಮದು UPI ID, ನಿಮ್ಮ ನೇಮು. ಓಕೆನಾ. ಬೇರೆ ಏನು ಕೊಡೋಕೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸು. ಎಷ್ಟು ಅಮೌಂಟ್ ನೀವು ಮಾಡ್ತಾಯಿದ್ದೀರಾ ಅದು ಮಾತ್ರ ಕರೆಕ್ಟಾಗಿ ಆಗಬೇಕು ಇದರಲ್ಲಿ. ಸೊ ಆಸ್ ಎಕ್ಸಾಂಪಲ್ ನಿಮಗೆ ಫೋನ್ಪೇ ಮುಖಾಂತರ ತೋರಿಸ್ತೀನಿ. ಸೊ ಫೋನ್ಪೇಲಿ ನೋಡಿ ಮಿನಿಮಮ್ 300 ರೂಪಾಯಿ ಇದೆ. ಓಕೆನಾ. ಅದರಿಂದ ಬೇಕಂದ್ರೆ ಎಕ್ಸ್ಟ್ರಾ ಎಷ್ಟು ಬೇಕಂದ್ರೆ ನೀವು ನೋಡಿ ಮಾಡ್ಬೋದು. ಓಕೆ. ಸೊ 300 ಮೇಲೆ ಕ್ಲಿಕ್ ಕೊಡಿಬಿಟ್ಟು ನಾನು ಮಿನಿಮಮ್ ಅಮೌಂಟ್ ಡೆಬಿಟ್ ಮಾಡ್ತೀನಿ. ನೀವು ಎಷ್ಟು ಅಮೌಂಟ್ ಇಲ್ಲಿ ಡೆಬಿಟ್ ಮಾಡ್ತೀರಾ ಅಷ್ಟೇ ಅಮೌಂಟ್ ಇಲ್ಲಿ ಟೈಪ್ ಮಾಡಿ. ಕಡಿಮೆನೂ ಬೇಡ, ಜಾಸ್ತಿನೂ ಬೇಡ. ಓಕೆನಾ. ಅಮೌಂಟ್ ಫಸ್ಟು ಕರೆಕ್ಟಾಗಿ ಡೆಬಿಟ್ ಮಾಡಿ. ಫಸ್ಟು ಟೈಪ್ ಮಾಡಿರಿ ಡೆಬಿಟ್ ಮಾಡೋಕ್ಕೆ. ಅದಾಗಮೇಲೆ ಫ್ರೆಂಡ್ಸ್ ನಿಮಗೆ ಒಂದು ಫೋನ್ಪೇ ID ಕೊಟ್ಟವ್ರೆ. ಓಕೆನಾ. ಇದು ಫೋನ್ಪೇ ನೇಮ್ ಇದೆ. ಸೊ ಇದನ್ನ ನೀವೇನು ಮಾಡಬೇಕಂದ್ರೆ ಇಲ್ಲಿಂದ ಕಾಪಿ ಮಾಡ್ಬೋದು. ಓಕೆನಾ. ನೋಡಿ ಇಲ್ಲಿಂದ ಕಾಪಿಯಿಂದ ಕ್ಲಿಕ್ ಕೊಟ್ಟರೆ ಇಲ್ಲಿ ಕಾಪಿಯಿಂದ ಕ್ಲಿಕ್ ಕೊಟ್ಟರೆ ನಿಮ್ಮದು ಇದು ID ಕಾಪಿ ಆಗಿಬಿಡುತ್ತೆ. ಸೊ ಇದನ್ನ ಕಾಪಿ ಮಾಡಿಬಿಟ್ಟು ಫ್ರೆಂಡ್ಸು ಈ ಥರ ಮಿನಿಮೈಸ್ ಮಾಡಿ. ಈ ಥರ ಮಿನಿಮೈಸ್ ಮಾಡಿಬಿಟ್ಟು ಫೋನ್ಪೇಲಿ ಹೋಗ್ಬಿಟ್ಟು ಡೆಬಿಟ್ ಮಾಡಬೇಕು. ಅವಾಗ ನಾನು ಟು ಕಾಂಟ್ಯಾಕ್ಟ್ಸ್ ಕ್ಲಿಕ್ ಕೊಡಿದ್ಬಿಟ್ಟು ನೀವು ಬೇಕಂದ್ರೆ ಡೆಬಿಟ್. ಸೊ ಫ್ರೆಂಡ್ಸ್ ನೋಡಿ, ನಾನು ಡೆಬಿಟ್ ಮಾಡಿದ್ದೀನಿ ಅಕೌಂಟ್ಗೆ. ಸೊ ಇವಾಗ ಏನು ಮಾಡಬೇಕಂದ್ರೆ ಇಲ್ಲಿ ತಿರ್ಗಾ ಬನ್ನಿ OneX ಬ್ಯಾಟಲ್ಲಿ. ಓಕೆನಾ. ಕನ್ಫರ್ಮ್ ಅಂತ ಕೊಡಿ ಫ್ರೆಂಡ್ಸ್, ಕನ್ಫರ್ಮ್ ಅಂತ ಕೊಡಿ ಮೆಲ್ಬೆಟಲ್ಲಿ. ಅದಾದಮೇಲೆ ನಿಮಗೆ ಇಲ್ಲಿ ಏನೇನು ಕೇಳ್ತಾವ್ರೆ ಅಂದರೆ ಅಕೌಂಟ್ ಫೋನ್ಪೇ ನಂಬರು, ಯಾವ ಅಕೌಂಟ್ ನೀವು ಕಳಿಸಿದ್ರೆ ಫೋನ್ಪೇ ನಂಬರ್ ಆಗಬೇಕು. ಅದಾದಮೇಲೆ ಫೋನ್ಪೇದು ನೇಮ್ ಆಗಬೇಕು. ಈ ಸ್ಕ್ರೀನ್ ಶಾಟ್ ಆಗಬೇಕಂತ 12 ಡಿಜಿಟಲ್ ನಂಬರ್ UTR ನಂಬರ್ ಆಗಬೇಕಂತ. ಸೊ ಫ್ರೆಂಡ್ಸ್ ನೋಡಿ, ಇದು ಒಂದು ಸ್ಕ್ರೀನ್ ಶಾಟ್ ತೊಗೊಳ್ಳಿ. ಓಕೆನಾ. ಇದು ಒಂದು ಸ್ಕ್ರೀನ್ ಶಾಟ್ ನೀವು ತೊಗೊಳ್ಳಿ. ಓಕೆನಾ. ಅದಾದಮೇಲೆ ಫ್ರೆಂಡ್ಸ್ ನೋಡಿ, ಇಲ್ಲಿ UTR ನಂಬರ್ ಇಲ್ಲಿ ಸಿಗುತ್ತೆ. ಇದೇ UTR ನಂಬರು. ಇದನ್ನ ಕಾಪಿ ಮಾಡಿ ಇಲ್ಲಿಂದ. ಸೊ ಕಾಪಿ ಮಾಡಿ ಕ್ಲಿಕ್ ಕೊಟ್ಟರೆ ಕಾಪಿ ಆಗಿಬಿಡುತ್ತೆ. ಆಮೇಲೆ ತಿರ್ಗಿ ಮೆಲ್ಬೆಟಲ್ಲಿ ಹೋಗಿ UTR ನಂಬರ್ನ ಫಸ್ಟ್ ಪೇಸ್ಟ್ ಮಾಡಿ. ಓಕೆನಾ. ಅದಾದಮೇಲೆ ಅಪ್ಲೋಡ್ ಮಾಡಿ ಫ್ರೆಂಡ್ಸ್ ಫೋಟೋನ. ಓಕೆನಾ. ಫೋಟೋ ಅಪ್ಲೋಡ್ ಆಯಿತು. ಅದಾದಮೇಲೆ ಫೋನ್ಪೇ UPI ID ನಂಬರ್ ಇಲ್ಲಿ ಆಗಬೇಕು. ಅದಾದಮೇಲೆ ಇದಾಗ್ತೀನಿ. ಸೊ ವೇಟ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮ್ಮದು ಫೋನ್ಪೇ ನಂಬರ್ ಹಾಕಿ, ಫೋನ್ಪೇ ನೇಮ್ ಹಾಕಿ, ಅದಾದಮೇಲೆ ಕನ್ಫರ್ಮ್ ಕೊಡಿ. ಸೊ ನಾನು ಹಾಕ್ತೀನಿ, ವೇಟ್ ಮಾಡಿ. ಸೊ ನೋಡಿ, ರಿಕ್ವೆಸ್ಟು ಸಕ್ಸಸ್ಫುಲ್ ಆಗಿಬಿಡಿದೆ. ಓಕೆನಾ ಫ್ರೆಂಡ್ಸ್. ಇದೇ ಥರ ನೀವು ಬೇಕಂದರೆ UPI ಇಂದ ಬೇಕಾದ್ರೆ ಮಾಡ್ಬೋದು. ಓಕೆನಾ. ಗೂಗಲ್ ಪೇಲಿ ಕೂಡ ಮಾಡ್ಬೋದು. ಗೂಗಲ್ ಪೇಲಿ ಸೇಮ್ ಹಾಗೆ ಇರುತ್ತೆ. UPI ಅಲ್ಲಿ ನಿಮಗೆ ತೋರಿಸ್ತೀನಿ. UPI ಇಂದ ಬೇಕಾದ್ರೆ ನೀವು ಗೂಗಲ್ ಪೇಯಿಂದ ಮಾಡ್ಬೋದು, ಫೋನ್ಪೇಯಿಂದ ಮಾಡ್ಬೋದು, ಯಾವ್ದು ಮುಖಾಂತರ ಮಾಡ್ಬೋದು. ಸೊ UPIನ ಕ್ಲಿಕ್ ಕೊಡಿ ಫ್ರೆಂಡ್ಸ್. ಓಕೆನಾ. UPIನ ಕ್ಲಿಕ್ ಕೊಡೋಕ್ಕೆ ಮೊದಲೇ ಇಲ್ಲಿ ನೀವು ಅಮೌಂಟ್ ಟೈಪ್ ಮಾಡಬೇಕು. ಮಿನಿಮಮ್ ಬನ್ನಿ ಇಲ್ಲಿ 500 ರೂಪೀಸ್ ಇದೆ ಫ್ರೆಂಡ್ಸ್. ಓಕೆನಾ. ಮ್ಯಾಕ್ಸಿಮಮ್ ಎಷ್ಟು ಬೇಕಂದಾಗ ಮಾಡ್ಬೋದು 50,000ವರೆಗೂ. ಸೊ ಇಲ್ಲಿ ನೇಮ್ ಸೇವ್ ಇರುತ್ತೆ. ಓಕೆನಾ. ಇಮೇಲ್ ಅಡ್ರೆಸ್ ಹಾಕಿ ನಿಂದು. ಅದಾದಮೇಲೆ ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಅಂತ ಕೊಟ್ಟಿದ ತಕ್ಷಣ ಫ್ರೆಂಡ್ಸು ನೀವು ಎಷ್ಟು ಅಮೌಂಟ್ ಇಲ್ಲಿ ಟೈಪ್ ಮಾಡಿದ್ರೆ ಅಷ್ಟೇ ಅಮೌಂಟ್ ಡೆಬಿಟ್ ಮಾಡಬೇಕು. ಓಕೆನಾ. ಜಾಸ್ತಿನೂ ಬೇಡ, ಕಡಿಮೆ ಬೇಡ. ಸೊ ಫಸ್ಟೇ ಅಮೌಂಟು ಟೈಪ್ ಮಾಡುವಾಗ ಮೊದಲೇ ಚೆಕ್ ಮಾಡ್ಕೊಳ್ಳಿ ನೀವು ಎಷ್ಟು ಅಮೌಂಟ್ ಮಾಡ್ತಾಯಿದ್ದೀರಾ. ಸೊ ಇಲ್ಲಿ ನೋಡಿ, ಇಲ್ಲಿ ಡೌನಲ್ಲಿ ಬನ್ನಿ ಫ್ರೆಂಡ್ಸು. ಡೌನಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು QR ಕೋಡ್ ಕಾಣಿಸ್ತದೆ. QR ಕೋಡ್ಗೆ ಸ್ಕ್ಯಾನ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿ ನೋಡಿ, ಇದು UPI IDನ ಕಾಪಿ ಮಾಡಿ. ಓಕೆನಾ. ಕಾಪಿ ಮಾಡಿಬಿಟ್ಟು ಫ್ರೆಂಡ್ಸು ಮಿನಿಮೈಸ್ ಮಾಡಿತ್ರ. ಓಕೆನಾ. ಮಿನಿಮೈಸ್ ಮಾಡಿಬಿಟ್ಟು ತಿರ್ಗಾ ಬನ್ನಿ. ಓಕೆನಾ. ಬಂದಮೇಲೆ ನೋಡಿ, ಇಲ್ಲಿ ಕೆಳಗಡೆ UTR ನಂಬರ್ ಇದೆಯಲ್ಲ. ಸೊ ಇಲ್ಲಿ UTR ನಂಬರಲ್ಲಿ ಬೇಕಂದರೆ ಅಮೌಂಟ್ನ ಡೆಪಾಸಿಟ್ ಮಾಡ್ಬೋದು. ಓಕೆನಾ. ಸೊ ಆವಾಗ ನಿಮಗೆ ಅಮೌಂಟು ವಿತಿನ್ 5 ಮಿನಿಟ್ಸಲ್ಲಿ ನಿಮ್ಮ ಅಕೌಂಟಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸು. ಜಾಸ್ತಿ ಮಾಡೋದೇನು ಅವಶ್ಯಕತೆ ಇಲ್ಲ ಇದರಲ್ಲಿ. ಓಕೆನಾ. ಸೊ ಈ ಥರ ನೀವು ಬೇಕಂದ್ರೆ UPI ಇದೆ, ಇಲ್ಲ ಗೂಗಲ್ ಪೇ ಇದ್ದರೆ ಕೂಡ ಗೂಗಲ್ ಪೇಲಿ ಹೋಗ್ಬಿಟ್ಟು ಈ UPI IDನ ಕಾಪಿ ಮಾಡಿ ನೀವು ಗೂಗಲ್ ಪೇಲಿ ಪೇಸ್ಟ್ ಮಾಡಿ. ಅದಾದಮೇಲೆ 12 ಡಿಜಿಟಲ್ UTR ನಂಬರ್ ನೀವು ಗೂಗಲ್ ಪೇ IDಲಿ ಕೂಡ ಬರುತ್ತೆ. ಸೊ ಆ IDಲಿ ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ್ರೆ ನಿಮ್ಮದು ರಿಕ್ವೆಸ್ಟು ಸಕ್ಸಸ್ಫುಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಈ ಥರ ಈಸಿಯಾಗಿ ನೀವು ಬೇಕಂದ್ರೆ UPI ಇಂದ ಮಾಡ್ಬೋದು. ಇಲ್ಲಾಂದರೆ ಫ್ರೆಂಡ್ಸ್ ನೋಡಿ, ವೇಟ್ ಮಾಡಿ. ಪೇಟಿಎಮ್ಮಲ್ಲಿ ಕೂಡ ಫ್ರೆಂಡ್ಸ್ ಸೇಮ್ ಇದೆ, ಏನೋ ಡಿಫ್ರೆಂಟ್ ಇಲ್ಲ. ಓಕೆನಾ. ಪೇಟಿಎಮ್ಮಲ್ಲಿ ಕೂಡ ಇದೆ ನೋಡಿ. 300 ರೂಪೀಸ್ ನಾನು ಡೆಬಿಟ್ ಮಾಡೋದಲ್ಲ, ನನಗೆ ಮೆಲ್ಬೆಟ್ ಸಕ್ಸಸ್ಫುಲಿ ಕ್ರೆಡಿಟ್ ಆಗಿಬಿಟ್ಟಿದೆ ಆಲ್ರೆಡಿ. ಏನು ಮಾಡೋ ಅವಶ್ಯಕತೆ. ಸೊ ಈ ಪೇಟಿಎಮ್ಮಲ್ಲಿ ಮಾಡುವಾಗ ಯಾವ ಥರ ಮಾಡಬೇಕಂದ್ರೆ ಫ್ರೆಂಡ್ಸ್ ನೋಡಿ, ಇಲ್ಲಿ ಸೊ ಪೇಟಿಎಮ್ ಮಾಡುವಾಗ ಫ್ರೆಂಡ್ಸ್ ನೋಡಿ, ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಫಸ್ಟು ನೀವು ಅಮೌಂಟ್ ಮಾಡಿ. ಓಕೆನಾ. ಅದಾದಮೇಲೆ ಇಲ್ಲಿ ಫಸ್ಟ್ ನಿಮಗೆ ಒಂದು ಪೇಟಿಎಮ್ದು UPI ID ಕೊಟ್ಟಿದ್ದಾರೆ. ಓಕೆನಾ. ಆ UPI IDನ ಕಾಪಿ ಮಾಡಿ ಪೇಟಿಎಮ್ಮಲ್ಲಿ ಹೋಗ್ಬಿಟ್ಟು ಪೇಟಿಎಮ್ ಸಕ್ಸಸ್ಫುಲ್ ಮಾಡಿ.
ಅದಾದಮೇಲೆ ನೀವು ಎಷ್ಟು ಅಮೌಂಟ್ ಕಳಿಸಿದ್ರೆ ಇಲ್ಲಿ ಟೈಪ್ ಮಾಡಿ ಅಮೌಂಟು, ಓಕೆನಾ. ಪೇಟಿಎಮ್ದು UPI ID ಹಾಕಿ, ಓಕೆನಾ. ಎಲ್ಲ ಫೋನ್ಪೇದೋ ಗೂಗಲ್ ಪೇದೋ ಪೇಟಿಎಮ್ದು ID ಇರುತ್ತೆ. ನಿಮ್ಮ ಮೆನುವಲ್ಲಿ ಆ ID ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಫ್ರೆಂಡ್ಸು. ಅದಾದಮೇಲೆ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿ. UTR ನಂಬರ್ ಪೇಟಿಎಮಲ್ಲಿ ಕೂಡ ಬರುತ್ತೆ. ಸೊ ಇದು UTR ನಂಬರ್ ಆಗಿಬಿಟ್ಟು ನೀವು ಇಲ್ಲಿ ಕನ್ಫರ್ಮ್ ಅಂತ ಕೊಟ್ಟರೆ ನಿಮಗೆ ಡೆಪಾಸಿಟ್ ಸಕ್ಸಸ್ಫುಲ್ ಆಗಿಬಿಡುತ್ತೆ, ಓಕೆನಾ ಫ್ರೆಂಡ್ಸು. ನೀವೇನಾದ್ರು ಪೇಮೆಂಟ್ ಹೋಗಿಲ್ಲ ಅಂದರೆ ಫ್ರೆಂಡ್ಸ್ ಇಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಬೋದು, ಓಕೆನಾ, ಪೇಮೆಂಟ್ ಮೆಥಡ್ನ. ಸೊ ಇದನ್ನ ಕ್ಲಿಕ್ ಕೊಟ್ಟರೆ ಇದು UPI ID ಚೇಂಜ್ ಆಗಿಬಿಡುತ್ತೆ, ಓಕೆನಾ. ಸೊ ಈ ಥರ ಕೂಡ ನೀವು ಮಾಡ್ಬೋದು. ನಿಮ್ಮದು ಏನು ಇದು ಆಗಿಲ್ಲ ಅಂದರೆ, ಇಲ್ಲಾಂದ್ರೆ ಫ್ರೆಂಡ್ಸು ನಿಮ್ಮದು ಯಾವುದೋ UPI ID ವರ್ಕ್ ಆಗಿಲ್ಲ, ಇಲ್ಲಾಂದರೆ ಡೆಪಾಸಿಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಈಸಿಯಾಗೆ. ಇವಾಗ ಫ್ರೆಂಡ್ಸು ವಿಡ್ರಾಲ್ ಯಾವ ಥರ ಮಾಡ್ಬೋದು ಅಂದರೆ, ವಿಡ್ರಾಲ್ಗೋಸ್ಕರ ಇಲ್ಲಿ ವಿಡ್ರಾ ಆಪ್ಷನ್ ಕ್ಲಿಕ್ ಕೊಡಿ ಫ್ರೆಂಡ್ಸು. ವಿಡ್ರಾಲ್ ಕೂಡ ಸೇಮ್ ಇದೆ ಫ್ರೆಂಡ್ಸು, ಓಕೆನಾ. ಇದರಲ್ಲಿ ಜಸ್ಟ್ ನಿಮ್ಮ ಅಕೌಂಟ್ ನಂಬರ್, IFSC ಕೋಡು, ಮೊಬೈಲ್ ನಂಬರ್ ಕೊಡಬೇಕು, ಬೇರೆ ಏನು ಕೊಡೋಂಗಿಲ್ಲ. ಸೊ ಎಕ್ಸಾಂಪಲ್ ನಿಮಗೆ ಪೇಟಿಎಮ್ ತೋರಿಸ್ತೀನಿ. ಸೊ ಪೇಟಿಎಮಲ್ಲಿ ಅಂತ ನೋಡಿ, ಇಲ್ಲಿ ಮಿನಿಮಮ್ 1000 ರೂಪಾಯಿ ಇದೆ, ಓಕೆನಾ. ಅದಾದಮೇಲೆ ಎಷ್ಟು ಬೇಕಾದ್ರೆ ನೀವು ಡೆಪಾಸಿಟ್ ಮಾಡ್ಬೋದು, ವಿಡ್ರಾಲ್ ಮಾಡ್ಬೋದು. ಸೊ ಅಮೌಂಟು ಚಿಕ್ಕ ಅಮೌಂಟಲ್ಲಿ ವಿಡ್ರಾಲ್ ಮಾಡಿ ಫ್ರೆಂಡ್ಸ್, ಓಕೆನಾ. ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ, ನಿಮ್ಮದು ಬ್ಯಾಂಕ್ ನೇಮ್ ಹಾಕಿ. ಬ್ಯಾಂಕ್ ನೇಮ್ ಅಂದರೆ HDFC ಬ್ಯಾಂಕು, ಯೆಸ್ ಬ್ಯಾಂಕ್, IN ಬ್ಯಾಂಕ್ ಅಂತ. IFSC ಕೋಡ್ ಹಾಕಿ, UPI ID ಕೊಡಿ ಫ್ರೆಂಡ್ಸು ಪೇಟಿಎಮ್ದು, ಓಕೆನಾ. ಅದಾದಮೇಲೆ ಅಕೌಂಟ್ ನೇಮ್ ಅಂದರೆ ನಿಮ್ಮ ಆ ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಆ ನೇಮ್ ಇಲ್ಲಿ ಹಾಕಿರಿ, ಓಕೆನಾ. ಅದಾದಮೇಲೆ ಕನ್ಫರ್ಮ್ ಅಂತ ಕೊಡಿ. ಒಂದು OTP ನಿಮ್ಮ ನಂಬರ್ಗೆ ಬರುತ್ತೆ. ಆ OTP ಟೈಪ್ ಮಾಡಿದ ತಕ್ಷಣ ವಿಡ್ರಾಲ್ ಸಕ್ಸಸ್ಫುಲ್ಲಿ ಆಗಿಬಿಡುತ್ತೆ ಫ್ರೆಂಡ್ಸ್, ಓಕೆನಾ. ಇವಾಗ ಸದ್ಯಕ್ಕೆ ಪೇಟಿಎಮ್ ಮಾತ್ರ ತೋರಿಸ್ತಾ ಇದೆ, ಓಕೆನಾ. ಎಲ್ಲದಲ್ಲಿ ಸೇಮ್ ಆಪ್ಷನ್ ಇದೆ ಫ್ರೆಂಡ್ಸು, ಎಲ್ಲದಲ್ಲಿ ಇದೇ ಡೀಟೇಲ್ ಕೊಡಬೇಕು. ಫೋನ್ಪೇಯಲ್ಲಿ, ಗೂಗಲ್ ಪೇಯಲ್ಲಿ, ಯಾವುದೋ ಇರಲಿ, ಓಕೆನಾ. ಬೇರೆ ಇವಾಗ ಆಪ್ಷನ್ ಸ್ವಲ್ಪ ಮೋಸ್ಟ್ಲಿ ಕಡಿಮೆ ಇದೆ, ಯಾಕೆಂದರೆ ಮೋಸ್ಟ್ಲಿ ಅಪ್ಡೇಟ್ ಇರಬೇಕು, ಓಕೆನಾ. ನೀವು ಯಾವುದೋ ಆಪ್ಷನ್ ಕ್ಲಿಕ್ ಕೊಡಿ ಫ್ರೆಂಡ್ಸು, ಸೇಮ್ ಡೀಟೇಲ್ ಇರಿಸೆ ಇದೇ ಆಗಬೇಕು, ಓಕೆನಾ. ನಿಮ್ಗೆ ಯಾವ ಬ್ಯಾಂಕಲ್ಲಿ ವಿಡ್ರಾಲ್ ತೊಗೊಬೇಕಂದಿರ, ಸೊ ಆ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ, ಬ್ಯಾಂಕ್ದು ನೇಮ್ ಹಾಕಿ, IFSC ಕೋಡ್ ಹಾಕಿ, ಓಕೆನಾ. ಅದಾದಮೇಲೆ UPI ID ಹಾಕಿ, ಅಕೌಂಟ್ ನೇಮ್ ಹಾಕ್ಬಿಟ್ಟು ಕನ್ಫರ್ಮ್ ಮಾಡಿ. ಒಂದು OTP ಬರುತ್ತೆ, ನಿಮಗೆ ವಿಡ್ರಾಲ್ ಸಕ್ಸಸ್ಫುಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ನೀವು ಯಾವ ಮುಖಾಂತರ ಡೆಪಾಸಿಟ್ ಮಾಡಿದ್ರೆ ಅದೇ ಮುಖಾಂತರ ನೀವು ವಿಡ್ರಾಲ್ ತೊಗೊಬೇಕು, ಓಕೆನಾ. ಬೇರೆ ಆಪ್ಷನ್ ತೊಗೊಬಾರ್ದು. ನೀವು ಫೋನ್ಪೇ ಡೆಪಾಸಿಟ್ ಮಾಡಿದ್ರೆ ಫೋನ್ಪೇನೇ ವಿಡ್ರಾಲ್ ತೊಗೊಬೇಕು, ಗೂಗಲ್ ಪೇ ಡೆಪಾಸಿಟ್ ಮಾಡಿದ್ರೆ ಗೂಗಲ್ ಪೇಲಿ ವಿಡ್ರಾಲ್ ತೊಗೊಬೇಕು, ಓಕೆನಾ. UPI ಮಾಡಿದ್ರೆ UPIಯಲ್ಲಿ ವಿಡ್ರಾಲ್ ತೊಗೊಳ್ಳಿ ಫ್ರೆಂಡ್ಸ್, ಓಕೆನಾ. ಈಸಿಯಾಗಿ ನಿಮಗೆ ಫಾಸ್ಟಾಗಿ ಬಂದುಬಿಡುತ್ತೆ. ಬೇರೆ ಏನಾದರೂ ನಿಮ್ಗೆ ಪ್ರಾಬ್ಲಮ್ ಇದೆ, ನೀವು ಬೇಕಂದ್ರೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಮಾತಾಡ್ಬೋದು ಫ್ರೆಂಡ್ಸ್. ನೋಡಿ, ಇಲ್ಲಿ ಮೆನು ಬನ್ನಿ, ಅದರ್ಸಲ್ಲಿ ಹೋಗಿ, ಅದರ್ಸಲ್ಲಿ ಹೋಗ್ಬಿಟ್ಬೇಡ, ಇಲ್ಲಿ ಕಸ್ಟಮರ್ ಚಾಟ್ ಸಪೋರ್ಟ್ ಇದೆ. ಸೊ ಬೇಕಂದ್ರೆ ನೀವು ಇಲ್ಲಿ ಅವ್ರ ಕಾಂಟ್ಯಾಕ್ಟ್ ಅಡ್ರೆಸ್ ಕ್ಲಿಕ್ ಕೊಡಿ ಫ್ರೆಂಡ್ಸು. ಇಲ್ಲಿ ಹೆಲ್ಪ್ಲೈನ್ ನಂಬರ್ ಇದೆ, ಬೇಕಂದ್ರೆ ಇವ್ರಿಗೆ ನೀವು ಡೈರೆಕ್ಟ್ ಕಾಲ್ ಮಾಡಿಬಿಟ್ಟು ಕೇಳ್ಬೋದು ನೀವು ಡೆಪಾಸಿಟ್ ವಿಡ್ರಾಲ್ ಬಗ್ಗೆ. ನೋ ಡೌಟ್ ಇದೆ ಫ್ರೆಂಡ್ಸು, ನಿಮಗೆ ಖಂಡಿತ ಅವ್ರು ನಿಮ್ಮದು ಏನು ಪ್ರಾಬ್ಲಮ್ ಇದೆ ಸೊಲ್ಯೂಷನ್ ಮಾಡಿಕೊಡ್ತಾರೆ ಮೆಲ್ಬೆಟಲ್ಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ನೀವೇನು ಮೆಲ್ಬೆಟದು ಅಕೌಂಟ್ ಕ್ರಿಯೇಟ್ ಮಾಡಬೇಕಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ಓಕೆನಾ. ಪರ್ಮೋ ಕೋಡ್ SONU ಸೋನು ಯೂಸ್ ಮಾಡಿ ಫ್ರೆಂಡ್ಸ್. ಯಾವುದೋ ಬೆಟ್ಟಿಂಗ್ ಆ್ಯಪಲ್ಲಿ ನೀವು ಪರ್ಮೋ ಕೋಡ್ ಯೂಸ್ ಮಾಡಿದ್ರೆ ಸೊ ಬೇಕಂದ್ರೆ ನೋಡಿ, ಬೇಕಂದ್ರೆ ನಾವು ಮಾಡಿ ಡೆಪಾಸಿಟ್ ಅಮೌಂಟ್ ಇಲ್ಲಿ ಬಂದುಬಿಟ್ಟಿದೆ ಆಲ್ರೆಡಿ, ಓಕೆನಾ. 300 ರೂಪೀಸ್ ಇಲ್ಲಿ ಐತೆ, ಓಕೆನಾ. ಅದು ಈಸಿಯಾಗಿ ನೀವು ಡೆಪಾಸಿಟ್ ಮಾಡ್ಬೋದಾ ಫ್ರೆಂಡ್ಸು. ಅಮೌಂಟ್ ಕರೆಕ್ಟಾಗಿ ಟೈಪ್ ಮಾಡಿ, ಓಕೆನಾ. UPI ID ಎಲ್ಲ ಮಾಡಿ, ಅದು ರಿಕ್ವೆಸ್ಟ್ ಇದೆಯಲ್ಲ, ರಿಕ್ವೆಸ್ಟ್ ಖಂಡಿತ ಫಿಲ್ ಮಾಡಲೇಬೇಕು ನೀವು. ಆ ರಿಕ್ವೆಸ್ಟ್ ಏನು ಫಿಲ್ ಮಾಡಿಲ್ಲ ಅಂದರೆ ಹಂಗೆ ಬಿಟ್ಬಿಟ್ರೆ ನಿಮಗೆ ಪೇಮೆಂಟ್ ಬರೋಲ್ಲ. ಸೊ ರಿಕ್ವೆಸ್ಟ್ ಫಿಲ್ ಮಾಡಿ, ಅಮೌಂಟ್ ಕರೆಕ್ಟಾಗಿ ಟೈಪ್ ಮಾಡಿ, UPI ID, ಅದಾದಮೇಲೆ UTR ನಂಬರ್ ಕರೆಕ್ಟಾಗಿ ಆಗಿಬಿಟ್ಟು ಸಬ್ಮಿಟ್ ಮಾಡಿ ಫ್ರೆಂಡ್ಸು. ಈಸಿಯಾಗಿ ನಿಮಗೆ ಫಾಸ್ಟ್ ವೇಲಿ ಡೆಪಾಸಿಟ್ ಆಗಿಬಿಡುತ್ತೆ. ಅದಾದಮೇಲೆ ವಿಡ್ರಾಲ್ ಮಾಡೋಕ್ಕೆ ಸೇಮ್ ಆಪ್ಷನ್ ಯೂಸ್ ಮಾಡಿ ಫ್ರೆಂಡ್ಸು. ಫೋನ್ಪೇ ಮುಖಾಂತರ ಡೆಪಾಸಿಟ್ ಮಾಡಿದ್ರೆ ಫೋನ್ಪೇ ಮುಖಾಂತರ ತೊಗೊಳ್ಳಿ, ನಿಮ್ಮದು ಬ್ಯಾಂಕ್ ಅಕೌಂಟ್ ನಂಬರ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಓಕೆನಾ. ಅದಾದಮೇಲೆ ನಿಮಗೆ ವಿಡ್ರಾಲು ಸಕ್ಸಸ್ಫುಲ್ ಬಂದ್ಬಿಡುತ್ತೆ ಫ್ರೆಂಡ್ಸ್.